ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರಾಜ್ಯದಲ್ಲಿ ಕೆಲವು ಕಡೆ ಮಳೆಯಾಗಿದ್ರೆ ಹಲವು ಕಡೆ ಯಾವುದೇ ರೀತಿಯ ಮಳೆಯಾಗಿಲ್ಲ. ಹಾಗಾಗಿ ಕರ್ನಾಟಕದ ಜಲಾಶಯಗಳ ನೀರಿನ ಮಟ್ಟ ಹೇಗಿದೆ ಅನ್ನೋದನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ನೋಡಿ, ಇವತ್ತಿನ ಡೀಟೇಲ್ಸ್ ಇದು. KRS ಮೊದಲನೇದಾಗಿ ಗರಿಷ್ಠ ಮಟ್ಟ 124.80 ಅಡಿ, ಇಂದಿನ ಮಟ್ಟ 109.80 ಅಡಿ, ಒಳಹರಿವು 3150 ಕ್ಯೂಸೆಕ್ಸ್, ಹೊರಹರಿವು 2310. ಹಾರಂಗಿ 2859 ಅಡಿಗಳು. ಇದ್ರ ಇಂದಿನ ಮಟ್ಟ ನಾವು ನೋಡ್ತಾ ಹೋಗೋದಾದರೆ 2858.06, 3300 ಒಳಹರಿವು, ಹೊರಹರಿವು 3300. ಕಬಿನಿ ಜಲಾಶಯ 2284 ಗರಿಷ್ಠ ಮಟ್ಟ ಅಡಿಗಳಲ್ಲಿ ನಾವು ನೋಡ್ತಾ ಹೋಗೋದಾದರೆ ಕಬಿನಿ ಜಲಾಶಯದ ಇಂದಿನ ಮಟ್ಟ 2282, ಒಳಹರಿವು 8785, ಹೊರಹರಿವು 10,000 ಕ್ಯೂಸೆಕ್ಸ್. ಹೇಮಾವತಿ 2922 ಅಡಿಗಳಲ್ಲಿ ನೀವು ನೋಡ್ತಾ ಹೋಗೋದಾದರೆ 2916.39 ಇಂದಿನ ಮಟ್ಟ ಇದೆ. ಒಳಹರಿವು 4264 ಇದ್ದರೆ ಹೊರಹರಿವು 500 ಕ್ಯೂಸೆಕ್ಸ್. ಲಿಂಗನಮಕ್ಕಿ ಜಲಾಶಯದ ಮಾಹಿತಿಯನ್ನು ನೋಡ್ತಾ ಹೋಗೋದಾದರೆ 1819, ಗರಿಷ್ಠ ಮಟ್ಟ 1793.60 ಇಂದಿನ ಮಟ್ಟ. ಒಳಹರಿವು 13,079 ಕ್ಯೂಸೆಕ್ಸ್ ಇದ್ದರೆ ಹೊರಹರಿವು 3,924. ಮುಂದಿನ ಜಲಾಶಯಕ್ಕೆ ಹೋಗೋಣ. ಮಲಪ್ರಭಾ 2079.50 ಗರಿಷ್ಠ ಮಟ್ಟ, 2065 ಇಂದಿನ ಮಟ್ಟ, 2973 ಒಳಹರಿವು ಇದ್ದರೆ 794 ಕ್ಯೂಸೆಕ್ಸ್ ಹೊರಹರಿವಿದೆ. ತುಂಗಭದ್ರಾ ಜಲಾಶಯದ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋದಾದರೆ ಗರಿಷ್ಠ ಮಟ್ಟ 1633, ಇಂದಿನ ಮಟ್ಟ 1628.75, ಒಳಹರಿವು 27,897 ಕ್ಯೂಸೆಕ್ಸ್ ಇದ್ದರೆ ಹೊರಹರಿವು 4,665.